ಸದಾ ಭ್ರಷ್ಟಾಚಾರದ ಆರೋಪದಿಂದಲೇ ಸುದ್ದಿಯಲ್ಲಿರುವ ಕೋಲಾರದ ಕೋಮಲ್ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಿಗೆ ನೀಡಿರೋ ನೆನಪಿನ ಕಾಣಿಕೆ ಸದ್ದು ಮಾಡಿದೆ. ಹಾಲು ಉತ್ಪಾದಕರ ಕಲ್ಯಾಣಿ ನಿಧಿ ದುರ್ಬಳಕೆ ಲೋಕಾಯುಕ್ತ ತನಿಖೆ ವೇಳೆ ಬಹಿರಂಗವಾಗಿದೆ. ಕೋಮುಲ್ ಕೋಲಾರ ಹಾಲು ಉತ್ಪಾದಕರ ಸಂಘ ಅಭಿವೃದ್ಧಿ ಆಡಳಿತ ಸುಧಾರಣೆ ವಿಚಾರಕ್ಕಿಂತ ಭ್ರಷ್ಟಾಚಾರ ಪಕ್ಷಪಾತ ದುರಾಡಳಿತದ ವಿಚಾರಕ್ಕೆ ಹೆಚ್ಚು ಸದ್ದು ಮಾಡ್ತಿರೋ ಸಂಸ್ಥೆ. ಇದೀಗ ಈ ಸಂಸ್ಥೆಯಲ್ಲಿ ಮತ್ತೊಂದು ಭ್ರಷ್ಟಾಚಾರ ಬಯಲಾಗಿದೆ. ಅದು ಕೂಡ ರೈತರ ಕಲ್ಯಾಣ ನಿಧಿ ಹಣವನ್ನೇ ನುಂಗಿ ನೀರು ಕುಡಿದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಹಿಂದಿನ ಆಡಳಿತ ಮಂಡಳಿಯ ಅಧಿಕಾರಾವಧಿ ಅಂತ್ಯದ ವೇಳೆಗೆ ಒಕ್ಕೂಟದ ಎಲ್ಲಾ ನಿರ್ದೇಶಕರು, ಕೋಮುಲ್ನ ಅಧಿಕಾರಿ ವರ್ಗ ಹಾಗೂ ಕೋಮುಲ್ ಒಕ್ಕೂಟದ ಕಲ್ಯಾಣ ನಿಧಿಯ ಟ್ರಸ್ಟಿಗಳಿಗೆ ಚಿನ್ನದ ನಾಣ್ಯಗಳನ್ನ ನೆನಪಿನ ಕಾಣಿಕೆಯಾಗಿ ನೀಡಲಾಗಿದೆ. 2021ರಿಂದ 2024ರವರೆಗೂ ಗೋಲ್ಡ್ ಕಾಯಿನ್ ವಿತರಣೆ ಮಾಡಲು ಹಾಲು ಉತ್ಪಾದಕರ ಕಲ್ಯಾಣ ನಿಧಿಯಿಂದ 13,47,000 ಹಣವನ್ನ ಬಳಸಲಾಗಿದೆ. ಬೆಂಗಳೂರಿನ ಗಣೇಶ ಜಮ್ ಅಂಡ್ ಜ್ಯುವೆಲರಿ ಮಳಿಗೆಯಿಂದ ಒಂದೊಂದು ಗೋಲ್ಡ್ ಕಾಯಿನ್ ಖರೀದಿಗೆ 96,000ದಂತೆ ಹಣ ಖರ್ಚು ಮಾಡಿದ್ದಾರೆ. ಕೋಲಾರದ ನಾಗರಾಜ್ ಎನ್ನುವವರು ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಅದರಂತೆ ದಾಳಿ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಹಾಲಾಗ್ತಾರಲ್ಲ ಅವರಿಗೆ ಅದನ್ನ ಕೊಡಬೇಕಾಗಿರೋ ದುಡ್ಡನ್ನ ಇವರು ನಿರ್ದೇಶಕರು ಮತ್ತು ಅಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ಗಳು ತಗೊಂಡಿದ್ದಾರೆ. ಸರ್ ಅವರು ತಗೊಳ್ಳುವಂಥ ಆಪ್ಷನ್ ಇದೆ, ಬರೀ 6,000 ಮಾತ್ರ ತಗೋಬೇಕು ಅಂತ ಗಿಫ್ಟ್ ರೀತಿಯಲ್ಲಿ ತಗೋಬೇಕು ಅಂತಿದೆ. ಅವರು ಸುಮಾರು 90,000 ಚಿಲ್ಲರೆ ರೇಂಜಲ್ಲಿ ಆ ರೇಂಜಲ್ಲಿ ಒಬ್ಬೊಬ್ಬರು ತಗೊಂಡಿದ್ದಾರೆ. ಬೈಲಾದಲ್ಲಿ ಆ ಥರ ಪ್ರಾವಿಷನ್ ಇಲ್ಲ, ಅದನ್ನು ಮೀರಿ ಇವರು ತಗೊಂಡಿದ್ದಾರೆ. ರೈತರ ದುಡ್ಡು ಅದೇನು ಕಲ್ಯಾಣ ನಿಧಿಲಿ ತೆಗೆದಿದ್ದಾರೆ ಅಂತ ಅವ್ರಿಗೇನು ಗೊತ್ತಿದೆ. ಈಗ ಎಂಥ ಇಕ್ಕಟ್ಟಿಗೆ ಅವ್ರು ಸಿಗಾಕೊಂಡಿದ್ದಾರೆ ಅಂದರೆ ವಾಪಸ್ ಬಂದು ಕೊಡಂಗೂ ಇಲ್ಲ, ಇಟ್ಕೊಳ್ಳಂಗೂ ಇಲ್ಲ. ಇಲ್ಲಿ ಯಾರು ಇದು ಕಲ್ಪ್ರಿಟ್ ಯಾರು ಅಂತ ಹುಡುಕಬೇಕು. ಇದರ ಪ್ರಸ್ತಾವನೆ ಮಾಡಿದವರು ಯಾರು, ಅಧಿಕಾರಿಗಳಿಗೂ ಏನೋ ತಗೊಂಡಿದ್ದಾರೆ ಅಂತ ನನಗಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಎಲ್ಲ ಡೈರೆಕ್ಟರ್ಸು ತಗೊಂಡಿದ್ದಾರಾ ಏನೋ ಗೊತ್ತಿಲ್ಲ, ಬಟ್ ತಗೊಂಡಿರೋದು ನಿಜ. ಹಾಲು ಉತ್ಪಾದಕರ ಕುಟುಂಬ ಹಾಗೂ ಜಾನುವಾರುಗಳ ಕಲ್ಯಾಣಕ್ಕಾಗಿ ಸ್ಥಾಪನೆ ಮಾಡಿರುವ ನಿಧಿಯ ಹಣ ದುರ್ಬಳಕೆ ಮಾಡಿದ್ದಾರೆ. ಅಲ್ಲದೆ ಸಹಕಾರ ಸಂಘದ ನಿಯಮಗಳನ್ನ ಉಲ್ಲಂಘಿಸಲಾಗಿದೆ. ಕೋಮುಲ್ ಅಧ್ಯಕ್ಷ ಹಾಗೂ ಶಾಸಕ ಕೆ.ವೈ. ನಂಜೇಗೌಡ ಮಾತ್ರ ರಾಜಕೀಯ ಪ್ರೇರಿತ ಆರೋಪಗಳಿಗೆ ಬೆಲೆ ಇಲ್ಲ ಅಂತಿದ್ದಾರೆ. ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಯಾವುದೇ ಒಂದು ಇಲಾಖೆ ಆಗಿರ್ಬೋದು, ಯಾರಾದ್ರೂ ಒಂದು ಅರ್ಜಿ ಕೊಡ್ಬೋದು. ಕೊಟ್ಟಾಗ ಅದನ್ನು ತನಿಖೆ ಮಾಡುತ್ತದೆ, ಸುಳ್ಳ ನಿಜಾನ ಅಂತೇಳಿ ಡಿಕ್ಲೇರ್ ಮಾಡುತ್ತದೆ ಆ ಸಂಸ್ಥೆಗೆ ಬಿಟ್ಟಿದ್ದಂತು. ಲೋಕಾಯುಕ್ತ ಸಂಸ್ಥೆ ಆ ದೂರು ಪ್ರಕಾರ ತನಿಖೆ ಮಾಡಕ್ಕೆ ಬಂದಿದ್ದಾರೆ. ಅವರು 30 ಪಾಯಿಂಟ್ಗಳು ಕೊಟ್ಟಿದ್ದಾರೆ. 30 ಪಾಯಿಂಟ್ ಕೂಡ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ರೈತರ ಕಲ್ಯಾಣ ನಿಧಿ ಮೂಲ ಸೌಕರ್ಯಾಭಿವೃದ್ಧಿ ನಿಧಿಯ ಸಂಗ್ರಹಕ್ಕೆ ರೈತರಿಗೆ ನೀಡುವ ಬಟವಾಡೆ ಹಣದಲ್ಲೇ ಪ್ರತಿನಿತ್ಯ ದರ ಕಡಿತಗೊಳಿಸಲಾಗ್ತಾ ಇದೆ. ಈ ಮಧ್ಯೆ ನೆನಪಿನ ಕಾಣಿಕೆ ಹೆಸರಿನಲ್ಲಿ ಗೋಲ್ಡ್ ಕಾಯಿನ್ ಹಂಚಿಕೆ ಮಾಡಿರೋದು ವಿವಾದಕ್ಕೆ ಕಾರಣವಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.